26ಕ್ಕೆ ಹೋಗಿದ್ರು. 26 ಸುಮಾರು 13 ಜನ ಹೋಗಿದ್ರು. 13 ಜನ ತಾಯಿ ಮಗಳು ಹೋಗಿದ್ರು. ಮಗಳು ಗೆಳತಿ ಒಬ್ಬರು ಹೋಗಿದ್ರು. ನಮ್ಮ ಮನೆಯವರ ಫ್ರೆಂಡ್ ಒಬ್ರು ಹೋಗಿದ್ರು. ಗೋಕಾಕ ವಿದ್ಯಾ ಸಾಬಡೆ ಅಂತ ಹೇಳಿ ಎಲ್ಲ ಕೂಡ ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರು. ಅವ್ರು ತಾಯಿ ಮಗಳು ಇಬ್ಬರು ಮಾತಾಡ್ಯಾರ ವಾಟ್ಸಪ್ನಾಗ. ಎಲ್ಲ ಈ ರೀತಿ ಸಮಸ್ಯೆ ಹಾಕೋದ ಸರ್. ಇವಾಗ 26 ಜನವರಿ ಸರ್. 26 ಜನವರಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ಲಿಕ್ಕೆ ಸರ್. ದವಾಖಾನೆ ಯಾವ್ದು ಟ್ರೇಸ್ ಔಟ್ ಮಾಡಿರಿ ಯಾರು ಒಬ್ಬರೂ ಮಾಹಿತಿ ಕೊಡಲಿಲ್ಲ ಸರ್. ಈಗ ನ್ಯೂಸ್ ಮ್ಯಾಗ ಗೊತ್ತದ ಸರ್, ಇದು TV ನ್ಯೂಸ್ ಮ್ಯಾಗ. ಅದಲ್ದ ಒಬ್ಬರು ಚಿದಂಬರ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇಬ್ಬರು ನೋ ಮೋರ್ ಅಂತ ಅವ್ರು ವಿಚಾರ ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ TV ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿನಿ ಸರ್. ಅವಾಗ ಇಬ್ಬರು ಆರಾಮಿದ್ರು. ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ. ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋತದ ಸರ್. ಬೆಳಿಗ್ಗೆ ಈಗ ಬೆಳಗ್ಗೆಯಿಂದ ನಿಮ್ಮ ಸಂಪರ್ಕ ಬಂದಿರಲಿಲ್ಲ? ಇಲ್ಲ ಸರ್, ಒಟ್ಟು ಸಂಪರ್ಕ ಬಂದಿಲ್ಲ. ಇವರು ಮಗಳ ಫ್ರೆಂಡ್ ಸಂಪರ್ಕ ಬಂದಿದ್ರು. ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ, ವಿದ್ಯಾ ಸಾಬಡೆ ಅಂತ, ಅವ್ರ ಸಂಪರ್ಕ ಬಂದಿದ್ರು. ಅವರ ವಿಷಯ ಹೇಳಿದ್ದಾರೆ ಹಿಂಗಾಗ್ಯದ ಅಂತ ಹೇಳಿ. ಆಮೇಲೆ ಪೂರ್ತಿ ವಿಷಯ ಗೊತ್ತಾಗಿದ್ದಿಲ್ಲ. ನಾನು ಮತ್ತೆ ಇವ್ರಿಗೆ ಚಿದಂಬರ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ, ಅಲ್ಲಿ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ. ಇಲ್ಲ ನಮಗೂ ಅಲ್ಲಿದ್ದು ವಿಷಯ ಗೊತ್ತಾಗ್ತಾಯಿಲ್ಲ, ತುಂಬ ಗದ್ದಲಿದೆ, ದವಾಖಾನೆಗೆ ಸಹಿತ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಯಾವ ದವಾಖಾನೆಗೆ ಎಲ್ಲಿ ಅಡ್ಮಿಟ್ ಮಾಡ್ಯಾರ ಇದೇ ವಿಷಯ ನಮಗೆ ಗೊತ್ತಿಲ್ಲ. ಆದಾಗಿ ನಾವು ಪ್ರಯತ್ನ ಮಾಡಲಿದ್ದೀವಿ, ನೋಡಿ ವಿಷಯ ತಿಳಿಸ್ತೇವೆ ಅಂತ ಹೇಳಿ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 3 ತನಕ ಪ್ರಯತ್ನ ಮಾಡಿ ಅವರು ಇನ್ನೂ ಸಂಪರ್ಕ ಸಿಗಲಿಲ್ಲ ಸರ್. ಕಡಿಕ 3 ಈಗ ಮನೆಗೆ ಬಂದ ಕೂಡಲೇ ಮತ್ತೊಮ್ಮೆ ಫೋನ್ ಮಾಡಿದೆ. ಆವಾಗ ಚಿದಂಬರ ಅಂದರು ಇಲ್ಲ ಇಬ್ಬರು ಉಳಿದಿಲ್ಲ, ಇಬ್ಬರು ಹೋಗ್ಬಿಟ್ರೆ ಸಾರಿ ಅಂತಂದ್ರು. ಈಗ ಬೆಳಗ್ಗೆ ಇವರು 30 ಮಂದಿ ಹೋಗಿದ್ರಲ್ಲ, ಎಷ್ಟು ಮಂದಿ ಗಾಯಗೊಂಡಿದ್ರು ಆ ವಿಷಯ ಗೊತ್ತಿಲ್ಲ ಸರ್ ನನಗೇನು. ಇವರು 4 ಜನ ವಡಗಾವದಿಂದ 4 ಜನ ಅಂತ ಏನು ವಿಷಯ ಗೊತ್ತಾಯ್ತು ಅಷ್ಟೇ. ಈಗ ಮೇಘಾ ಏನು ಓದ್ತಿದ್ರು? ಮೇಘಾ ಡಿಗ್ರಿ ಮುಗ್ದ ಸರ್. ಈಗ ಡಿಗ್ರಿ ಮುಗ್ದ, ಇಲ್ಲ ಪ್ರೈವೇಟ್ ಕೆಲಸ ಮಾಡ್ತಿದ್ರು ಅವರು. ಇಲ್ಲ ಸರ್, ಆಫೀಸಲ್ಲಿ ಇವರಿಗೆ ಯಾವುದು ಮಾಹಿತಿ ಸಿಕ್ಕಿಲ್ಲ ಸರ್. ಇನ್ನೂ ಅಲ್ಲೇ ಪ್ರಯಾಗ ಒಳಗಿದ್ದಾರೆ ಸರ್ ಅವರು. ಅವ್ರ ಜೊತೆಗಿದ್ದಾರೆ, ಅಲ್ಲೇ ಇದ್ದಾರೆ ಸರ್. ಹಾಸ್ಪಿಟಲ್ ಇವರು ಆರಾಮಿದ್ದಾರೆ. ಹಾಸ್ಪಿಟಲ್ ನೋಡ್ಲಿಕ್ಕತ್ತಾರ. ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಏನು ಇನ್ನೂ ಗಮನಕ್ಕೆ ಬಂದಿಲ್ಲ ಅಂತ ಅವ್ರಿಗೆ. ಇನ್ನೂ ಏನು ವಿಷಯ ಗೊತ್ತಾಗಿಲ್ಲ ಸರ್. ಆ ವಿಷಯ ಬಗ್ಗೆ ಕನ್ಫರ್ಮ್ ಈ ವಿಷಯ ತಿಳಿಸಾರ ಸರ್. ಚಿದಂಬರ ಅವ್ರ ವಿಷಯ ತಿಳಿಸಾರ, ನೋ ಮೋರ್ ಅಂಥೇಳಿ. ಆಮೇಲೆ ನಮ್ಮ ಮನೆಯವ್ರ ತಮ್ಮನು ಅವನು ಇಲ್ಲ, ಬೆಳಗಿಂದ ನನಗೂ ಶಂಕೆ ಆಯ್ತದು, ಬಹುತೇಕ ಇರಲಿಕ್ಕಿಲ್ಲ ಅಂತ ಅವರು ಇದು ಮಾಡಿದರು. DC ಅವ್ರಿಗೆ ಸಂಪರ್ಕ ಮಾಡಬೇಕಂತ ಮಾಡಿದೆ, ಆದರೆ ಸಾಧ್ಯ ಆಗಲಿಲ್ಲ ನನಗೆ ಆಫೀಸ್ ಕೆಲಸ ಒಳಗೆ. ಹಿಂಗಾಗಿ ಇಲ್ಲ. ಮನೆಯಾಗ ಯಾರು ಇದ್ರು ಸರ್? ನಾವು ಒಬ್ಬನೇ ಇದ್ದೇನೆ ಸರ್. ಇವಾಗ ನಾವು 3 ಜನ ಸರ್, ತಾಯಿ ಮಗಳು ನಾನು ಒಬ್ಬಳೇ ಮಗಳು. ಒಬ್ಬಾಕಿ ಮಗಳಿದ್ದಾಳೆ, ಲಗ್ನ ಮಾಡಿಕೊಟ್ಟೇನು ಹುಕ್ಕೇರಿಗಿದ್ದಾರೆ, ಅವರು ಬರ್ಲಿಕ್ಕತ್ತಾರೆ ಇವಾಗ. ಮೇಘಾ ಡಿಗ್ರಿ ಮುಗಿದು ಸರ್. ಈಗ ಆಲ್ರೆಡಿ ಡಿಗ್ರಿ ಮುಗಿದ ಫ್ರೆಂಡ್ಸ್ ಹೋಗಿದ್ರು, ಜೊತೆಗೆ ಹೋಗಿದ್ರು ಎಲ್ಲರೂ. 13 ಜನ ಹೋಗಿದ್ರು ಸರ್ ವಡಗಾವದಿಂದ. ವೆಹಿಕಲ್ 2 ಬಸ್ ಮಾಡ್ಕೊಂಡಿದ್ರು, ಲೇಡೀಸ್ ಒಂದು ಜೆಂಟ್ಸ್ ಒಂದು. ಸುಮಾರು 1 ಗಂಟೆಗೆ ಇಲ್ಲಿ ಡಿಪಾರ್ಚರ್ ಆಗಿದ್ರು ಸರ್ ಗೋವಾದಿಂದ ಸಾಯಿರಥ ಬಸ್ ಒಳಗೆ. 26 ಜನವರಿ ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು ಸರ್. ಮಾತಾಡಿದ್ರು 10 ಗಂಟೆಗೆ ಮಾತಾಡ್ಯಾರ. ವಿಡಿಯೋ ಕಾಲ್ ಮಾಡೇ ಮಾತಾಡಿದರು. ಆರಾಮಿದ್ರು ಸರ್. ಇಬ್ಬರು ಜೊತೆಗಿದ್ರು. ಚಳಿ ಒಂದು ಸ್ವಲ್ಪ ಹೆಚ್ಚಿತ್ತು, ಸ್ವೆಟ್ರ್ ಹಾಕ್ಕೊಂಡಿದ್ದು ಎಲ್ಲ ಬೆಚ್ಚಗೆ ಇಟ್ಕೊಂಡಿದ್ರು ಮೈ ಎಲ್ಲ. ಆದರೆ ಇವತ್ತು ನೋಡಿದರೆ 2 ಗಂಟೆಗೆ ಅದು ರಶ್ ಅದ, ಸಾವಕಾಶ ಹೋಗ್ರಂತ ಅದನ್ನೂ ಹೇಳಿದ್ದೆ ಅವರಿಗೆ. ಆದರೆ ಎಲ್ಲಿ ಏನಾಯಿತು ಗೊತ್ತಾಗಲಿಲ್ಲ ಸರ್. ಇಲ್ಲ ಸರ್, ಮಗಳದ್ದು ಒಂದು ಹಠ ಆಯಿತು. ನಾನು ಪ್ರಯಾಗಕ್ಕೆ ಹೋಗಿ ಬರ್ತೀನಿ 44 ವರ್ಷಕ್ಕೆ ಒಮ್ಮೆ ಬರ್ತದೆ, ಮುಂದಿನ ಸಲ ನನಗೆ ಸಿಗೋದಿಲ್ಲ, ಅದಕ್ಕೆ ನಾವು ಹೋಗೇ ಬರ್ತೀನಿ, ಯಾವುದೇ ಪರಿಸ್ಥಿತಿ ಆಗ ನಾನು ಒಬ್ಬನೇ ಯಾಕಾವತ್ತು ಹೋಗಿ ಬರ್ತೀನಿ ಅಂತ ಹೇಳಿ ಚಾಲೂ ಮಾಡಿದ್ರು ಸರ್ ಅವರು. ಆ ಪ್ರಕಾರ ಅರೇಂಜ್ ಮಾಡಿ ಕಳಿಸ್ಕೊಟ್ಟಿದ್ದೆ. ನಾನು ಹೋಗ್ಬೇಕಾಯಿತು. ಈ ಆಫೀಸ್ ವಾತಾವರಣಕ್ಕಾಗಿ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾ ಇಲ್ಲೇ ಇದಕ್ಕೆ ಸರ್, ಇರಿಗೇಷನ್ ಆಫೀಸಾಗ ಕ್ಲಬ್ ರೋಡ್ ಎದುರಿಗೆ ಯಾವ್ದಾರ ಇದಂಥೇಳಿ. ಹಿಂಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಸರ್. ಮಾಡಿ 26ಕ್ಕೆ ಹೋಗಿದ್ರು. 26 ಸುಮಾರು 13 ಜನ ಹೋಗಿದ್ರು. 13 ಜನ ತಾಯಿ ಮಗಳು ಹೋಗಿದ್ರು. ಮಗಳು ಗೆಳತಿ ಒಬ್ಬರು ಹೋಗಿದ್ರು.
ನಮ್ಮ ಮನೆಯವರ ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಗ ಇವು ವಿದ್ಯಾ ಸಾಬಡೆ ಅಂತೇಳಿ ಎಲ್ಲ ಕೂಡಿ ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರು ಅವ್ರ ತಾಯಿ ಮಗಳು ಇಬ್ಬರು ಮಾತಾಡ್ಯಾರ ವಾಟ್ಸಪ್ನಾಗ ಎಲ್ಲ ಈ ರೀತಿ ಸಮಸ್ಯೆ ಹಾಕೋದ ಸರ್ ಇವಾಗ 26 ಜನವರಿ ಸರ್ 26 ಜನವರಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ಲಿಕ್ಕೆ ಸರ್ ದವಾಖಾನೆ ಯಾವ್ದು ಟ್ರೇಸ್ ಔಟ್ ಮಾಡಿರಿ ಯಾರು ಒಬ್ಬರೂ ಮಾಹಿತಿ ಕೊಡಲಿಲ್ಲ ಸರ್. ಈಗ ನ್ಯೂಸ್ ಮ್ಯಾಗ ಗೊತ್ತದ ಸರ್ ಇದು TV ನ್ಯೂಸ್ ಮ್ಯಾಗ ಅದಲ್ದ ಒಬ್ಬರು ಚಿದಂಬರ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಇಬ್ಬರು ನೋ ಮೋರ್ ಅಂತ ಅವ್ರು ವಿಚಾರ ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ TV ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿನಿ ಸರ್. ಅವಾಗ ಇಬ್ಬರು ಆರಾಮಿದ್ರು, ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ, ಸ್ವಲ್ಪ ಇದು ಗದ್ಲಾಗ್ಯದ ಸಾವಕಾಶ ಹೋಗ್ತೇವೆ ಅಂತ ಹೇಳಿದರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋತದ ಸರ್ ಬೆಳಿಗ್ಗೆ. ಈಗ ಬೆಳಗ್ಗೆಯಿಂದ ನಿಮ್ಮ ಸಂಪರ್ಕ ಬಂದಿರಲಿಲ್ಲ? ಇಲ್ಲ ಸರ್, ಒಟ್ಟು ಸಂಪರ್ಕ ಬಂದಿಲ್ಲ. ಇವರು ಮಗಳ ಫ್ರೆಂಡ್ ಸಂಪರ್ಕ ಬಂದಿದ್ರು, ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ವಿದ್ಯಾ ಸಾಬಡೆ ಅಂತ, ಅವ್ರ ಸಂಪರ್ಕ ಬಂದಿದ್ರು. ಅವರ ವಿಷಯ ಹೇಳಿದ್ದಾರೆ ಹಿಂಗಾಗ್ಯದ ಅಂತ ಹೇಳಿ. ಆಮೇಲೆ ಆ ಪೂರ್ತಿ ವಿಷಯ ಗೊತ್ತಾಗಿದ್ದಿಲ್ಲ. ನಾನು ಮತ್ತೆ ಇವ್ರಿಗೆ ಚಿದಂಬರ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ, ಅಲ್ಲಿ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ. ಇಲ್ಲ ನಮಗೂ ಅಲ್ಲಿಂದ ವಿಷಯ ಗೊತ್ತಾಗ್ತಾಯಿಲ್ಲ, ತುಂಬ ಗದ್ದಲ ಇದೆ, ದವಾಖಾನೆಗೆ ಸಹಿತ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾವ ದವಾಖಾನೆಗೆ ಎಲ್ಲಿ ಅಡ್ಮಿಟ್ ಮಾಡ್ಯಾರ ಇದೇ ವಿಷಯ ನಮಗೆ ಗೊತ್ತಿಲ್ಲ. ಆದಾಗಿ ನಾವು ಪ್ರಯತ್ನ ಮಾಡಲಿದ್ದೀವಿ, ನೋಡಿ ವಿಷಯ ತಿಳಿಸ್ತೇವೆ ಅಂತ ಹೇಳಿ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 3 ತನಕ ಪ್ರಯತ್ನ ಮಾಡಿ ಅವರು ಇನ್ನೂ ಸಂಪರ್ಕ ಸಿಗಲಿಲ್ಲ ಸರ್. ಕಡಿಕ 3 ಈಗ ಮನೆಗೆ ಬಂದ ಕೂಡಲೇ ಮತ್ತೊಮ್ಮೆ ಫೋನ್ ಮಾಡಿದೆ. ಆವಾಗ ಚಿದಂಬರ ಅಂದರು ಇಲ್ಲ ಇಬ್ಬರು ಉಳಿದಿಲ್ಲ, ಇಬ್ಬರು ಹೋಗ್ಬಿಟ್ರೆ ಸಾರಿ ಅಂತಂದ್ರು. ಈಗ ಬೆಳಗ್ಗೆ ಇವರು 30 ಮಂದಿ ಹೋಗಿದ್ರಲ್ಲ, ಎಷ್ಟು ಮಂದಿ ಗಾಯಗೊಂಡಿದ್ರು ಆ ವಿಷಯ ಗೊತ್ತಿಲ್ಲ ಸರ್ ನನಗೇನು. ಇವರು 4 ಜನ ವಡಗಾವದಿಂದ 4 ಜನ ಅಂತ ಏನು ವಿಷಯ ಗೊತ್ತಾಯಿತು ಅಷ್ಟೇ. ಈಗ ಮೇಘಾ ಏನು ಓದ್ತಿದ್ರು? ಮೇಘಾ ಡಿಗ್ರಿ ಮುಗ್ದದ ಸರ್. ಈಗ ಡಿಗ್ರಿ ಮುಗ್ದ ಇಲ್ಲ ಪ್ರೈವೇಟ್ ಕೆಲಸ ಮಾಡ್ತಿದ್ರು ಅವರು. ಇಲ್ಲ ಸರ್, ಆಫೀಸಲ್ಲಿ ಇವರಿಗೆ ಯಾವುದು ಮಾಹಿತಿ ಸಿಕ್ಕಿಲ್ಲ ಸರ್. ಇನ್ನೂ ಅಲ್ಲೇ ಪ್ರಯಾಗ ಒಳಗೆ ಇದ್ದಾರೆ ಸರ್ ಅವರು, ಅವ್ರ ಜೊತೆಗೆ ಅಲ್ಲೇ ಇದ್ದಾರೆ ಸರ್. ಹಾಸ್ಪಿಟಲ್ ಇವರು ಆರಾಮಿದ್ದಾರೆ, ಹಾಸ್ಪಿಟಲ್ ನೋಡ್ಲಿಕ್ಕತ್ತಾರ. ಅವ್ರು ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಏನು ಇನ್ನೂ ಗಮನಕ್ಕೆ ಬಂದಿಲ್ಲ ಅಂತ ಅವ್ರಿಗೆ. ಇನ್ನೂ ಏನು ವಿಷಯ ಗೊತ್ತಾಗಿಲ್ಲ ಸರ್ ಆ ವಿಷಯ ಬಗ್ಗೆ. ಕನ್ಫರ್ಮ್ ಈ ವಿಷಯ ತಿಳಿಸ ಸರ್, ಚಿದಂಬರ ಅವ್ರ ವಿಷಯ ತಿಳಿಸಾರ ನೋ ಮೋರ್ ಅಂಥೇಳಿ. ಆಮೇಲೆ ನಮ್ಮ ಮನೆಯವ್ರ ತಮ್ಮನು ಅವನು ಇಲ್ಲ ಬೆಳಗಿಂದ ನನಗೂ ಶಂಕೆ ಆಯ್ತದು, ಬಹುತೇಕ ಇರಲಿಕ್ಕಿಲ್ಲ ಅಂತ ಅವರು ಇದು ಮಾಡಿದರು. DC ಅವ್ರಿಗೆ ಸಂಪರ್ಕ ಮಾಡ್ಬೇಕಂತ ಮಾಡಿದೆ, ಆದರೆ ಸಾಧ್ಯ ಆಗಲಿಲ್ಲ ನನಗೆ ಅದು ಆಫೀಸ್ ಕೆಲಸ ಒಳಗೆ. ಹಿಂಗಾಗಿ ಇಲ್ಲ. ಈಗ ಮನೆಯಾಗ ಯಾರು ಇದ್ರು ಸರ್? ನಾವು ಒಬ್ಬನೇ ಇದ್ದೇನೆ ಸರ್. ಇವಾಗ ನಾವು 3 ಜನ ಸರ್, ತಾಯಿ ಮಗಳು ನಾನು ಒಬ್ಬಳೆ ಮಗಳು. ಒಬ್ಬಾಕಿ ಮಗಳಿದ್ದಾಳೆ, ಲಗ್ನ ಮಾಡಿಕೊಟ್ಟೇನು ಹುಕ್ಕೇರಿಗೆ ಇದ್ದಾರೆ, ಅವರು ಬರ್ಲಿಕ್ಕತ್ತಾರೆ ಇವಾಗ. ಮೇಘಾ ಡಿಗ್ರಿ ಮುಗಿದ ಸರ್ ಈಗ ಆಲ್ರೆಡಿ. ಡಿಗ್ರಿ ಮುಗಿದ ಫ್ರೆಂಡ್ಸ್ ಹೋಗಿದ್ರು, ಜೊತೆಗೆ ಹೋಗಿದ್ರು ಎಲ್ಲರೂ. 13 ಜನ ಹೋಗಿದ್ರು ಸರ್ ಇವರು ವಡಗಾವದಿಂದ. ವೆಹಿಕಲ್ 2 ಬಸ್ ಮಾಡ್ಕೊಂಡಿದ್ರು, ಲೇಡೀಸ್ ಒಂದು ಜೆಂಟ್ಸ್ ಒಂದು. ಸುಮಾರು 1 ಗಂಟೆಗೆ ಇಲ್ಲಿ ಡಿಪಾರ್ಚರ್ ಆಗಿದ್ರು ಸರ್ ಗೋವಾದಿಂದ ಸಾಯಿರತ್ ಬಸ್ ಒಳಗೆ. 26 ಜನವರಿ ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು ಸರ್. ಮಾತಾಡಿದ್ರು 10 ಗಂಟೆಗೆ ಮಾತಾಡ್ಯಾರ, ವಿಡಿಯೋ ಕಾಲ್ ಮಾಡೇ ಮಾತಾಡಿದರು. ಆರಾಮಿದ್ರು ಸರ್, ಇಬ್ಬರು ಜೊತೆಗಿದ್ರು. ಚಳಿ ಒಂದು ಸ್ವಲ್ಪ ಹೆಚ್ಚಿತ್ತು, ಸ್ವೆಟ್ರ್ ಹಾಕ್ಕೊಂಡಿದ್ದು ಎಲ್ಲ ಬೆಚ್ಚಗೆ ಇಟ್ಕೊಂಡಿದ್ರು ಮೈ ಎಲ್ಲ. ಆದರೆ ಇವತ್ತು ನೋಡಿದರೆ 2 ಗಂಟೆಗೆ ಅದು ರಶ್ ಅದ, ಸಾವಕಾಶ ಹೋಗೋರು ಅಂತ ಅದನ್ನೂ ಹೇಳಿದ್ದೆ ಅವರಿಗೆ. ಆದರೆ ಎಲ್ಲಿ ಏನಾಯಿತು ಗೊತ್ತಾಗಲಿಲ್ಲ ಸರ್. ಇಲ್ಲ ಸರ್, ಮಗಳದ್ದು ಒಂದು ಹಠ ಆಯಿತು, ನಾನು ಪ್ರಯಾಗಕ್ಕೆ ಹೋಗಿ ಬರ್ತೀನಿ 44 ವರ್ಷಕ್ಕೆ ಒಮ್ಮೆ ಬರ್ತದೆ, ಮುಂದಿನ ಸಲ ನನಗೆ ಸಿಗೋದಿಲ್ಲ, ಅದಕ್ಕೆ ನಾವು ಹೋಗೇ ಬರ್ತೀನಿ, ಯಾವುದೇ ಪರಿಸ್ಥಿತಿ ನಾನು ಒಬ್ಬನೇ ಯಾಕಾಗುತ್ತೆ ಹೋಗಿ ಬರ್ತೀನಿ ಅಂತ ಹೇಳಿ ಚಾಲೂ ಮಾಡಿದ್ರು ಸರ್ ಅವರು. ಆ ಪ್ರಕಾರ ಅರೇಂಜ್ ಮಾಡಿ ಕಳಿಸ್ಕೊಟ್ಟಿದ್ದೆ. ನಾನು ಹೋಗ್ಬೇಕಾಯ್ತು, ಈ ಆಫೀಸ್ ವಾತಾವರಣಕ್ಕಾಗಿ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾ ಇಲ್ಲ ಇದಕ್ಕೆ ಸರ್ ಇರಿಗೇಷನ್ ಆಫೀಸಾಗ ಕ್ಲಬ್ ರೋಡ್ ಎದುರಿಗೆ ಯಾವ್ದಾರ ಇದಂಥೇಳಿ ಹಿಂಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಸರ್. ಮಾಡಿ